ಮೇಲೆ ಹೊಡೆದ್ರೆ ಅಕ್ಕಿ ತುಂಬ ಮೇಲೆ ಹೋಗ್ತದೆ, ರೈಟ್ ಹೊಡೆದ್ರೆ ಮುಂದೆ ಹೋಗ್ತದೆ ಪಲ್ಲ ಜಾಸ್ತಿ, ಕೆಳಗಡೆ ಹೊಡೆದ್ರೆ ಮೀಡಿಯಂ ಲೆವೆಲಲ್ಲಿ ಆಡ್ತದೆ ಅಕ್ಕಿಗಳು. ನೋಡಿ ಈ ತರ ಅರುಣನ್ ಅವ್ರ ಕಡೆಯಿಂದ ಬಂದ್ರೆ ಶೋಕ್ ಮಾಡೋ ಹುಡುಗರಿಗೆ, ಮುಂದೆ ಮಾಡ್ತಾ ಇರೋರಿಗೆ ಯೂಸ್ ಆಗತ್ತೆ, ಉಪಯೋಗಗಳು ಬರ್ತವೆ. ತುಂಬಾ ಜನ ಹಳೆಯವರು ವಿಡಿಯೋ ಮಾಡಿದ್ದಾರೆ, ನಮ್ಮ ಪಿಜನ್ ಪಲ್ಸ್ ಅವರು. ನಾನು ವಿಡಿಯೋಗಳು ಸುಮಾರು ನೋಡಿದ್ದೀನಿ. ಎಲ್ಲಾ ಜನನು ಹಳೆ ಶೋಕ್ದಾರಗಳ ಹೆಸರು ಹೇಳ್ಕೊಂಡು ಹೋಗ್ತಾ ಇದಾರೆ. ಸಾಧಾರಣ ಬಿಟ್ರು, ಮೈಕೋಗೋಪಿ, ಈ ತರ ಹೆಸರುಗಳು ಹೇಳ್ತಾರೆ ಹೊರತು ಒಂದ್ ಅಕ್ಕಿಯಲ್ಲಿ ಏನ್ ನೋಡಿ ಹಿಡಿಬೇಕು ಅನ್ನೋದು ಹೇಳ್ತಿಲ್ಲ. ಇವಾಗ ನಮ್ಮ ಸೂರ್ಯಣ್ಣವ್ರು 12 ಅಕ್ಕಿ ಬಿಟ್ಟವ್ರೆ, ಅವ್ರಿಗೆ ಗೊತ್ತಿರೋದನ್ನ ಅವ್ರು ಹೇಳಿದ್ರು ನಮ್ ಕಣ್ಮುಂದೆ. ಸೊ ಇದನ್ನ ನೀವು ನೋಡ್ಕೊಂತೀರಾ, ತಿಳ್ಕೊಳ್ತೀರಾ, ಅದನ್ನ ಕೈಗೆ ಎತ್ಕೊಂಡ್ರೆ ನೋಡ್ತೀರಾ. ಇವಾಗ 10 ಜನದ ಹೆಸರು ಹೇಳ್ಬಿಟ್ಟು ಇವ್ರು ಲಾಂಗ್ ಟೈಮ್ ಬಿಟ್ಟವ್ರು ಅಂದ್ರೆ ಏನಾದ್ರು ಶೋ ಕಲಿತೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಈ ತರ ದೊಡ್ಡವ್ರು ಬಂದಾಗ ಅವ್ರ ಹತ್ರ ಒಂದು ವಿದ್ಯೆ ಕಲ್ತ್ಕೋಬೇಕು. ಅವ್ರನ್ನ ಕೇಳ್ಬಿಟ್ಟು ಕಲ್ತ್ಕೊಂಡು ನಾವು ಕಲ್ತ್ಕೊಂಡ್ರೆ ಮುಂದಕ್ಕೆ ನಾವು ಶೋಕ್ ಬೆಳಿತೀವಿ. ನನಗೆ ನನ್ನ ಗುರುಗಳಾದ ಮೈಕೋಗೋಪಿ ಅಣ್ಣ, ರಾಮಪ್ರಸಾದ್ ಅಣ್ಣ, ನಮ್ಮ ಮಂಜಣ್ಣ, ಅವ್ರ ಡ್ಯಾಡಿ ಮಣಿ ಅಂತ, ಅವರೆಲ್ಲ ಒಂದು ಪಾಯಿಂಟ್ ಹೇಳಿದ್ರು. ಇವಾಗ ಇದೇ ಇವ್ರು ಕೇಳ್ಬೋದು, ಇವಾಗ ಇದೇ ಅಕ್ಕಿ ಆಡಿದ್ದು 12 ಅವರ್ ಅನ್ಕೊಳ್ಳಿ, ಇದ್ರ ಮಗನ್ನ ಅದೇ ಟೈಮ್ ಇಟ್ಟಿಸ್ಬೇಕು, ಟಚ್ ಮಾಡಿಸ್ಬೇಕು. ಮಗ 12 ಅವರ್, ಅದ್ರ ಮಗ 10 ಅವರ್, ಅದ್ರ ಮಗ ಒಂದ್ 6 ಅವರ್, ಅಲ್ಲಿಗೆ ಅಕ್ಕಿ ಸತ್ತೋಯ್ತಲ್ಲ. ಆ ಅಕ್ಕಿಯಲ್ಲಿ ಮಾಡಿ ಅಕ್ಕಿಯಲ್ಲಿ 12 ಅವರ್ ಮಗನಲ್ಲೂ ಬಿಟ್ಟವನು ಶೋಕ್ ಮಾಡ್ತಾನೆ. ಅಪ್ಪ ಹೋದ್ರೆ ಪರವಾಗಿಲ್ಲ, ಮಗನ ನಾನು ಅಕ್ಕಿ ಬಿಡ್ತೀನಿ. ಆ ತರ ಕಲ್ತ್ಕೊಳ್ಳಕ್ಕೆ ಇಲ್ಲಿ ನಮ್ ದೊಡ್ಡವರಾದ ರಾಮಪ್ರಸಾದ್ ಅಣ್ಣ, ಮುನ್ಸಮ್ಮಣ್ಣ, ಸೂರ್ಯಣ್ಣ ಎಲ್ರು ಅವರೇ, ನೀವೆಲ್ಲ ನೋಡ್ತಿದ್ದೀರಾ. ಏನೇ ಕ್ವಶನ್ಸ್ ಇದ್ರು ಕೇಳಿ ನೋಡಿ, ಅವ್ರ ಕೈಯಲ್ಲಿ ಅದವ್ರು ಹೇಳ್ಕೊಡ್ತಾರೆ. ಖಂಡಿತ ನಮ್ಗೆ ನಮ್ ಗುರುಗಳು ಅಂತ ಪಾಪ ಅವ್ರು ಕೆಲವೊಂದು ಕಲ್ಸ್ಕೊಟ್ರು, ಆ ಲೆಕ್ಕಾಚಾರವಾಗಿ ನಾವು ಅಕ್ಕಿ ಬಿಡ್ತೇವೆ. ನನಗೆ ನಮ್ ಗುರುಗಳು ಹೇಳಿದ ವಿಷಯ, ಅಕ್ಕಿದ ಕಣ್ಣು ಅನ್ನೋದು ಆಕಾಶ. ಈ ಆಕಾಶದಲ್ಲಿ ಆರ್ತಾ ಇರೋದು ಅಕ್ಕಿನೇ ಪುತ್ಲಿ. ಅರ್ಥ ಆಯ್ತಾ? ಆ ಪುತ್ಲಿನೇ ಅಕ್ಕಿ. ಆ ಪುತ್ಲಿ ಎಲ್ಲೆಲ್ಲಿ ಹೋಗ್ತದೆ, ಆಕಾಶದಲ್ಲಿ ಅಕ್ಕಿ ಅದೇ ಮಾಡೋದು. ಇದು ನನಗೆ ಅವ್ರು ಹೇಳ್ಕೊಟ್ರು. ಇವಾಗ ಅರುಣನ ಹೇಳ್ದಂಗೆ ಪುತ್ಲಿ ಮೇಲೆ ಎತ್ತುತ್ತಾ ಇತ್ತು ಅಂದ್ರೆ ಅಕ್ಕಿ ಮೇಲೋಗಾಡ್ತದೆ ಅಂತ ಇದೆ, ಇಲ್ಲ ಅಂತಲ್ಲ. ಅಕ್ಕಿ ಸ್ವಲ್ಪ ರೈಸಿಂಗ್ ಜಾಸ್ತಿ ಇರುತ್ತೆ ಅಕ್ಕಿಯಲ್ಲಿ. ಅಕ್ಕಿ ಬಂದು ಹಿಂಗೆ ಕಣ್ಣಿಡ್ದು ನೋಡಿದಾಗ ಅಕ್ಕಿ ಹಿಂಗ ಅಂತ ಇರ್ತದೆ. ಅದೇ ಅಕ್ಕಿನ ಬಾಟಮ್ ನೋಡ್ತಾನೆ ಇರ್ತದೆ ಒಂದೊಂದು. ಅದು ಬರ್ತಿಕ್ ಮನೆ ಹಿಡಿತು ಅಂದ್ರೆ ಕೆಳಗ್ ನೋಡ್ತದೆ ಅಕ್ಕಿ. ಬಾಜಿಯಲ್ಲಿ ಒಂದ್ ಚೂರ್ ತಪ್ಪಿದ್ರೆ ಮನೆ ಹಿಡಿತು ಅಂತಾನೆ, ಅದಕ್ಕೆ ಫಿನಿಶಿಂಗ್ ಬಂದು ಕೂರ್ತದೆ. ಸೊ ಆತರ ಅರುಣನ ಇನ್ನೊಂಚೂರು ಏನೋ ಹೇಳ್ಕೊಡೋಣ, ತಿಳ್ಕೊಳ್ಳೋಣ, ನಾವೆಲ್ಲ ಹುಡುಗರೆಲ್ಲ ಇದೀವಿ. ಸರ್ ಇನ್ನೊಂದೇನಂತ ಹೇಳಿದ್ರೆ, ಇವಾಗ ನಿಮ್ಮ ಅನುಭವದಲ್ಲಿ ನೀವು ಅದನ್ನ ಹೇಳಿದ್ರಿ, ಈ ರೆಕ್ಕೆಗಳು ಈ ತರ ಸಣ್ಣಾಗಿ ಬರ್ಬೇಕು ಅಂತ. ಮತ್ ಇನ್ನೊಂದು, ಒಂದು ಅಕ್ಕಿನ ನಾನು ಇವಾಗ ಹೋಗಿ ಎಲ್ಲೋ ಒಂದು ಮಾರ್ಕೆಟ್, ಇವಾಗ ಎಲ್ಲೋ ಒಂದ್ ಕಡೆ ಹಿಡಿತೀನಿ ಅಂತ ಹೇಳಿದಾಗ ಇನ್ನ ಏನೇನ್ ನೋಡ್ಬೇಕಾಗುತ್ತೆ ಸರ್? ಸರ್ ಫಸ್ಟ್ ಹೇಳ್ದಂಗೆ ಮುನ್ಸಮ್ಯನ ನಾವು ಇವಾಗ ಶೋಕ್ ಗೊತ್ತಿಲ್ಲದೆ ಇರೋ ಅವ್ರಿಗೂ ಅಕ್ಕಿ ನೋಡಿದ ತಕ್ಷಣ ಒಂದು ಅಟ್ರಾಕ್ಷನ್ ಆಗ್ತದೆ. ಇದು ಅದು ಇದ್ ನಿಂತಿರೋ ಸ್ಟೈಲು, ಅದು ಚಾರ್ಸಿ ತಲೆ, ಅದು ಶೋಕ್ ಗೊತ್ತಿಲ್ಲದವ್ರಿಗೂ ಅದು ನೋಡಿದ ತಕ್ಷಣ ಒಂದು ಆಸೆ ಬರ್ತದೆ ಸ್ಟಾರ್ಟಿಂಗ್. ಅಂತದ್ ಅಕ್ಕಿನ ಅವ್ರು ತಗೊಂಡು ಅವ್ರಿಗೆ ಗೊತ್ತಿರೋರ ಹತ್ರ ತೋರಿಸಿದ್ರೆ ಅವ್ರು ಒಳ್ಳೇದ ಕೆಟ್ಟದ ಅಂತ ಅವ್ರು ಅಲ್ಲಿ ಅವ್ರು ಸ್ಟಡಿ ಮಾಡಿ ಹೇಳ್ತಾರೆ. ಅದನ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡು ಹಂಗೆ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ನಾನೊಂದು ಮಾತು ಕೇಳಲ್ಲ ಸರ್, ಎಲ್ಲ ನಾಗರಾವು ಅಕ್ಕಿಗಳು ಯಾಕೆ ಆಡ್ತಾ ಇಲ್ಲ? ನೀವು ಹೇಳಿದ್ರಿ ನಿಂತ್ಕೊಳ್ಳೋ ಶೇಪು ಅರ್ಥ ಆಯ್ತಾ, ಅದ್ರ ಡಬಲ್ ಚೆಸ್ಟ್ ಆಯ್ತಾ, ಸಿಂಗಲ್ ಟೇಲ್ ಬಾಲ ಎಲ್ಲ ಇದೆ ಅದರಲ್ಲಿ ಆಯ್ತಾ. ರಿಂಗ್ ತಗೊಳ್ಳಿ, ರಿಂಗ್ ಬೇಕಾದ್ರೆ ಅದನ್ನು ಕೊಡ್ತೀನಿ, ಇಲ್ಲಾಂದ್ರೆ ಫ್ಲೇಯರ್ ಬೇಕಾದ್ರೆ ಫ್ಲೇಯರ್ ಐಸ್ ಕೊಡ್ತೀನಿ, ಇಲ್ಲ ರೇಸರ್ ಐಸ್ ಬೇಕಾದ್ರೆ ರೇಸರ್ ಐಸ್ ಕೊಡ್ತೀನಿ. ತುಂಬಾ ಟಾಪ್ ಲೆವೆಲ್ ಅಲ್ಲಿ ಐತೆ. ಅದು ಏನಂತ ಹೇಳಿದ್ರೆ ರೆಕ್ಕೆ ಬಡಿದ್ರೇನೆ ಅದ್ ಹೆಂಗೆ ಅಂತ ಹೇಳಿದ್ರೆ ಫುಲ್ ನೆಲಕ್ಕೆ ಬಾಲ ಇಟ್ಕೊಂಡೇನೆ ರೆಕ್ಕೆ ಬಡಿಯೋದು. ಆ ತರದ ಅಕ್ಕಿ ಕೊಡ್ತೀನಿ, ಆದ್ರೂ ಅದು 2 ಅವರ್ 3 ಅವರ್ ಪಾಸ್ ಆಗ್ತಾ ಇಲ್ಲ. ಏನ್ ರೀಸನ್ ಇರ್ಬೋದು ಸರ್? ಅದನ್ನ ನಾವು ಗಲ್ತಿ ಮಾಡಿ ಅಕ್ಕಿನ ಕಂಡ ಮಾಡಿರ್ಬೋದು. ಉಡಾನ್ ಸೆಟ್ ಮಾಡುವಾಗ ನಮ್ ಗಲ್ತಿನೂ ಇರ್ತದೆ ಅದರಲ್ಲಿ. ಇವಾಗ ಅಕ್ಕಿ ಹಾಡ್ಬಿಟ್ಟು ಸಡನ್ ಆಗಿ ಬಂದ್ರೆ ಎಲ್ಲ ನೀರ್ಗೆ ಕುಡ್ದು ಎದೆಗೂತ ಬಂದಿರ್ತದೆ. ಆವಾಗ ಆ ಅಕ್ಕಿ ತಿರ್ಗಾ ಸುಧಾರಿಸ್ಬೇಕಂದ್ರೆ ತುಂಬಾ ಟೈಮ್ ತಗೋತದೆ.
ಅಂತ ಒಳ್ಳೆ ಅಕ್ಕಿನೂ ಆತರ ಏನಾದ್ರು ಗಲ್ತಿ ಆಗಿ ಇದ್ರೆ ಅದು ಆತರ ಅಕ್ಕಿ ಆಡಕ್ ಹೋಗಲ್ಲ ಆ ಟೈಮಲ್ಲಿ. ಅದನ್ನ ನಾವು ಕರೆಕ್ಟಾಗಿ ನೋಡಿ ಅದನ್ನ ತಿರ್ಗಾ ಲೈನ್ ತಗೊಂಬಂದು ಸುಧಾರಿಸ್ಕೊಂಡು ಬಿಟ್ಕೊಂಡು ಬಂದ್ರೆ ಅಕ್ಕಿ ಆಡ್ತದೆ. ಸರ್ ಇವಾಗ ಇಷ್ಟೆಲ್ಲ ಹೇಳಿದ್ವಿ, ಓಕೆ, ಅಕ್ಕಿಗಳ ಬಗ್ಗೆ ಎಲ್ಲ ಹೇಳಿದ್ವಿ. ಅಕ್ಕಿಗಳನ್ನ ಕಾಪಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಸರ್ ಇವತ್ತಿನ ದಿನ ಟೈಮಲ್ಲಿ ತುಂಬಾ ಒಂದೇನಂತ ಹೇಳಿದ್ರೆ ಇನ್ನೇನು ಸೀಲ್ ಎಲ್ಲ ಮುಗೀತು ಸದ್ಯ, ಸೀಲ್ಗೆ ಇನ್ನೇನ್ ಕಟ್ಟಬೇಕು ಅನ್ನೋ ಟೈಮಲ್ಲಿ ಗುರ್ಜಾಗ್ತದೆ ಒಂದ್ ಕಡೆ ಆಯ್ತು. ಹೌದು. ಇನ್ನೊಂದ್ ಏನಂತ ಹೇಳಿದ್ರೆ ಇವಾಗೆಲ್ಲಾ ಒಂದು ಅಕ್ಕಿಗಳೆಲ್ಲ ನೋಡ್ಕೊಂಡ್ ಬರ್ತಾ ಇದ್ರೆ ಇವಾಗೆಲ್ಲಾ ಕೋಲ್ಡ್ ಸ್ಟಾರ್ಟ್ ಆಗ್ಬಿಟ್ಟು ಮೂಗಲ್ಲಿ ನೆಗಡಿ ಬರ್ತಾ ಇದೆ ಹೌದು ತುಂಬಾ ಅಕ್ಕಿಗಳಿಗೆ. ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ ಅಕ್ಕಿ ಸುಮ್ಮನೆ ಸೈಲೆಂಟ್ ಆಗಿ ಹೋಗಿ ಇವಾಗ ಗೂಡಿತ್ತು ಅಂತ ಹೇಳಿದ್ರೆ ಗೂಡು ಬಾಲನ್ ಈ ಕಡೆ ಮಾಡಿ ಗೂಡು ಹೊರಗಡೆ ಹೋಗಿ ಮುಖ ಇಟ್ಕೊಂಡು ಕುತ್ಕೊಳ್ಳುವಂತ ಅಕ್ಕಿಗಳು ನೋಡ್ತಾ ಇದೀವಿ. ಇದೆಲ್ಲ ಏನ್ ಸರ್ ಸಿಂಪ್ಟಮ್ಸ್ಗಳು ಇದೆಲ್ಲ? ವೆದರ್ ಪ್ರಾಬ್ಲಮ್ ಇಂದಾನೆ ಬರೋದು ಸರ್. ಇವಾಗ ಅದಕ್ಕೆಲ್ಲ ಮೆಡಿಸಿನ್ಗಳು ಏನ್ ಸರ್? ಅದಕ್ಕೆ ನೆಗಡಿ ಆಗ್ತಾ ಇದೆ, ನೆಗಡಿ ಅದಕ್ಕೆ ಇವಾಗ ಮನುಷ್ಯರು ಕೊಡುವಂತದ್ದು ಇಮಿಡಿಯೇಟ್ ಆಗಿ ನಾವು ಮಾಡ್ಕೋಬೇಕಂದ್ರೆ ಸಿಫ್ರಾನ್ ಸರ್ ಬೆಸ್ಟ್ ಮೆಡಿಸಿನ್. ಸಿಫ್ರಾನ್ 500 mg ಅದನ್ನ 4 ಪಾರ್ಟ್ಸ್ ಮಾಡ್ಬಿಟ್ಟು ಅಕ್ಕಿ ಸ್ವಲ್ಪ ನಮ್ ಡಲ್ ಆಗಿ ಕಾಣಿಸ್ತದಂದ್ರೆ ಒಂದೊಂದ್ ಚೂರು ಬೆಳಗ್ಗೆ ಸಾಯಂಕಾಲ ಒಂದ್ 3 ದಿವಸ ಆಂಟಿಬಯೋಟಿಕ್ 3 days ಕೊಡಿ, ಇಲ್ಲ 7 days. ಆ ಆಂಟಿಬಯೋಟಿಕ್ ಕೋರ್ಸ್ ನೀವು ಕೊಟ್ರೆ ಅದು ಸುಧಾರಿಸ್ಕೊತದೆ. ಆಮೇಲೆ ಬೇಕಾದ್ರೆ ಅದಕ್ಕೆ ಕ್ಯಾಲ್ಸಿಯಮ್ ಇಲ್ಲ ವಿಟಮಿನ್ ಏನೋ ನಾವು ಸ್ವಲ್ಪ ಬೂಸ್ಟ್ ಮಾಡ್ಕೊಂಡ್ ಬಂದ್ರೆ ಆಟೋಮೆಟಿಕ್ ಪಿಕಪ್ ಆಗ್ತದೆ ಅಕ್ಕಿ. ಓಕೆ, ಇವಾಗ ಇನ್ನೊಂದ್ ಏನಂತ ಹೇಳಿದ್ರೆ ಅಕ್ಕಿ ಡಿವಾರ್ಮಿಂಗ್ ಮಾಡಾಗಿದೆ, ಎಲ್ಲಾ ಪ್ರತಿಯೊಂದು ಮಾಡಾಗಿದೆ, ಆದ್ರೂ ಅಕ್ಕಿ ಸುಕ್ಕ ಆಗ್ತಾ ಇದೆ. ಅದಕ್ಕೆ ಏನ್ ರೀಸನ್ ಇರ್ಬೋದು? ಅದು ನಾವು ಗ್ರಿಡ್ ಕೊಡದೇ ಇದ್ರೂ ಒಂದೊಂದ್ಸಲಿ ಆತರ ಪ್ರಾಬ್ಲಮ್ ಬರ್ತೇವೆ. ನಾವು ನೋಡಿ ಮೇಲೆ ಮಡಗಿರ್ತೀವಿ, ಮಣ್ಣುಗಳು ಬೇರೆ ಕಡೆಯಿಂದ ತಗೊಂಬಂದು ಯೂಸ್ ಮಾಡ್ತೀವಿ. ನಾವು ಕೊಡೋ ಮೇವಲ್ಲೂ ಒಂದೊಂದ್ಸಲಿ ಡಿಫಾಲ್ಟ್ ಆಗ್ತದೆ, ಅವಾಗ ಮೈ ಹಿಡಿಯಲ್ಲ. ಅದಕ್ಕೆ ನಾವು ತಕ್ಕಂಗೆ ಗ್ರಿಡ್ ಕ್ಯಾಲ್ಸಿಯಂ ಅದೆಲ್ಲ ಸಪ್ಲಿಮೆಂಟ್ ಕೊಟ್ರೆ ಮೈ ಹಿಡಿತದೆ. ಅದನ್ನ ನೋಡ್ಬೇಕು, ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕು ನಾವು. ನೀರು ಕರೆಕ್ಟ್ ಆಗಿ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಅಕ್ಕಿ ಚೆನ್ನಾಗಿದೆ ಇದಕ್ಕೆ ಸುಮ್ನೆ ಅಂದ್ರೆ ಅದು ಕಚ್ಚೇಕು ಅಲ್ಲ, ಇದು ಅಲ್ಲ, ಸುಮ್ನೆ ಹಿಂಗೆ ಒಂದೊಂದ್ಸತಿ Shake ಬರ್ತಾ ಇರುತ್ತೆ. ಏನ್ ರೀಸನ್ ಅದು? 20 ದಿನದಿಂದ ಬರ್ತಾ ಇದೆ ಅದು. ಅಕ್ಕಿ ಎಲ್ಲ ಓವರ್ ಕೋಲ್ಡ್ ಇಂದ ಅದು ಎಫೆಕ್ಟ್ ಆಗ್ತದೆ ಸರ್. ಪ್ಲಸ್ ನಾವು ಔಟ್ಸೈಡ್ ದಾವಡಿಗಳಿಗೆ ಹೋಗ್ತಿವಿ, ಅಲ್ಲಿ ಕಾಯಿಲೆ ಇರ್ತದೆ, ಅಕ್ಕಿಗಳು ನೋಡಲ್ಲ, ನಾವು ಮುಟ್ಟಿರ್ತೀವಿ. ಅಲ್ಲಿಂದ ನಮ್ ದಾವಡಿಗಳು ಬಂದ್ರೆ ವೈರಸ್ ಆಟೋಮೆಟಿಕ್ ಎಫೆಕ್ಟ್ ಬಂದ್ಬಿಡ್ತದೆ. ಓಕೆ, ಅಂದ್ರೆ ಇವಾಗ ಅದಕ್ಕೆ ಏನ್ ಸರ್ ಮೆಡಿಸನ್ ಅದಕ್ಕೆ ಕೋಲ್ಡ್ಗೆ? ಸ್ಟಾರ್ಟಿಂಗ್ ಅದೇ ಸಿಫ್ರಾನ್ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಲಿಕ್ಸನ್ ಅಂತ ಒಂದು ಮೆಡಿಸಿನ್ ಬರ್ತದೆ, ಅದನ್ನ ಯೂಸ್ ಮಾಡ್ಬೋದು. ಅದ್ ಯಾವ ರೀತಿ ಯೂಸ್ ಮಾಡೋದು ಸರ್? ಅದೇ ಸ್ವಲ್ಪ ಒಂದ್ ಚಿಟಕಿ ಒಂದ್ ಅಕ್ಕಿಗೆ ನೀರಲ್ಲಿ ಹಾಕ್ಬಿಟ್ಟು ಸಿರಿಂಜ್ ಅದು ಕಲ್ಸ್ಬಿಟ್ಟು ಸಿರಿಂಜಲ್ಲಿ ಕೊಡ್ಬೇಕು. ಲಿಕ್ಸನ್ ಅಥವಾ ಟೆಟ್ರಾಸೈಕ್ಲಿನ್ ಹೈಡ್ರಾಕ್ಲೋರಿಕ್ ಪೌಡರ್ ಬರ್ತದೆ ಸೇಮ್ ಟೈಪ್. ಅದ್ರಲ್ಲಿ ಒಂದು ಚಿಟಿಕೆ ಅಥವಾ ಒಂದು 1/4 ಸ್ಪೂನ್ 1 ಲೀಟರ್ ನೀರಿಗೆ ಹಾಕಿದ್ರೆ ಆಂಟಿಬಯೋಟಿಕ್ ತುಂಬಾ ವರ್ಕ್ ಕೆಲಸ ಮಾಡ್ತದೆ. ಇದು ಹೇಳ್ದಂಗೆ ಸಿಫ್ರಾನ್ 250 mg ನಾವು ಯೂಸ್ ಮಾಡ್ತೀವಿ. ನಾವು ನಮ್ಗೆ ಮಕ್ಕಳಿಗೆ ಯಾವುದೇ ಅಕ್ಕಿ ಫಸ್ಟ್ ಕ್ವಾರ್ಟರ್ ಮಾಡಿದ್ರೆ ನಾವು ಸಿಫ್ರಾನ್ ಕೊಡ್ತೀವಿ. ಅದಾದ್ಮೇಲೆ ಬ್ರೂಟಾನ್ ಸಿರಪ್ ಕೊಡ್ತೀವಿ, ಹೆಲ್ತಿಗೆ ಬ್ರೂಟಾನ್ ಕೊಡ್ತೀವಿ. ಮೋಷನ್ ನೋಡ್ಬೇಕು ಸರ್, ಮೈನ್ ಸ್ಟಾರ್ಟಿಂಗ್ ಅದ ಮೋಷನ್ ಅಲ್ಲಿ ಗೊತ್ತಾಗ್ಬಿಡ್ತದೆ. ಮೋಷನ್ ಬಗ್ಗೆ ಏನ್ ಪ್ರಾಬ್ಲಮ್ ಇಲ್ಲ, ಮೋಷನ್ ಗಟ್ಟಿಯಾಗೆ ಹೋಗ್ತಾ ಇದೆ, ಎಲ್ಲ ಹೋಗ್ತಾ ಇದೆ. ಬಟ್ ಈಗ ಒಂದೊಂದ್ಸತಿ ಹಿಂಗ ಪ್ರಾಬ್ಲಮ್ ಬರುತ್ತೆ ಸರ್. ನರ್ವ್ಸ್ ಸೇಮ್ ನಮಗೂ ಅಷ್ಟೇ. ಈಗ ಸ್ವಲ್ಪ ಏನಾದ್ರು ಹೆಲ್ತಿಗೆ ಎಫೆಕ್ಟ್ ಅದೇ ಶೇಕ್ ಆಗೋ, ಕೈಯಲ್ಲಿ ವೈಬ್ರೇಟ್ ಆಗೋದು, ಅದಕ್ಕೆ ಹೇಳ್ದಂಗೆ ನಿರೋಬಿನ್ ಪೋರ್ಟ್ಲೆಸ್ ಬರುತ್ತಲ್ಲ ಟ್ಯಾಬ್ಲೆಟ್, ಅದು ಯೂಸ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಸಿಫ್ರಾನ್ ಅಲ್ಲಿ ಕಂಟ್ರೋಲ್ ಆಗುತ್ತೆ ಅದು. ಇಲ್ಲಾಂದ್ರೆ ಅಕಸ್ಮಾತ್ ಯಾವುದೋ ಆಗಿಲ್ಲ ಪಕ್ಷದಲ್ಲಿ ಮೆರಿಕ್ವಿನ್ ಅನ್ನೋ ಟ್ಯಾಬ್ಲೆಟ್ ಇದೆ, ಸಿರಪ್ ಯೂಸ್ ಮಾಡ್ತಾ ಮೆರಿಕ್ವಿನ್ ಟ್ಯಾಬ್ಲೆಟ್ ಕಾಲ್ ಭಾಗ ಒಂದು ಭಾಗ ಮಾತ್ರ 4 ಭಾಗದಲ್ಲಿ ಒಂದು ಕಾಲ್ ಭಾಗ ಹಾಕೊಂಡ್ರೆ ಒಂದ್ ಸ್ವಲ್ಪ ಅವಾಯ್ಡ್ ಆಗುತ್ತೆ ಮೆರಿಕ್ವಿನ್ ಟ್ಯಾಬ್ಲೆಟ್. ನಾವು ಯೂಸ್ ಮಾಡಿರೋ ಪ್ರಕಾರ ನಮ್ಗೆ ಗೊತ್ತಿರೋ ಪ್ರಕಾರ, ಅದು ಬೇರೆಯವರು ಏನ್ ಮಾಡ್ತಾರೆ ನಮ್ಗೆ ಗೊತ್ತಿದ್ರೆ ಸಕ್ಸಸ್ ಆಗಿದೆ, ಚೆನ್ನಾಗಿದೆ ಅಕ್ಕಿ. ಸರ್ ಇನ್ನೊಂದು ಎಲ್ರಿಗೂ ಸೇರಿ ಒಂದು ಪ್ರಶ್ನೆ ಕೇಳ್ತೀನಿ, ಅಕ್ಕಿಗಳಲ್ಲಿ ಯಾವ ಬಣ್ಣದ ಅಕ್ಕಿ ಚೆನ್ನಾಗಿ ಜಾಸ್ತಿ ಆಡುತ್ತೆ ಸರ್? ಹೇಳೋದಕ್ಕೆ ಬರಲ್ಲ ಸರ್ ಅದು. ಅಟ್ ಪ್ರೆಸೆಂಟ್ ಇವಾಗ ಓಡ್ತಾ ಇರೋದು ತಾಮ್ರಗಳು, ಮಕ್ಷಿಗಳು ಬೆಂಗಳೂರಲ್ಲಿ ಜಾಸ್ತಿ ಆಡ್ತಾ ಇದೆ. ಈಗ ನನಗೆ ಗೊತ್ತಿರೋದು ಒಂದು 8 ವರ್ಷದಿಂದ ನಾನು ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ನೀವು ಹೇಳಿದ ಕ್ವಶನ್ ಅಲ್ಲಿ 1 ವರ್ಷ ರೋಷನ್ ಟ್ರಾವೆಲ್ ಅಲ್ಲಿ, ಸಬ್ಜಾ ಟ್ರಾವೆಲ್ ಅಲ್ಲಿ ಹಾಕಿ ಆಡ್ತಾರೆ, ಟ್ರಾವೆಲ್ ಅಲ್ಲಿ 1 ವರ್ಷ ಬರೀ ರೇಗ್ದಗಳೆಲ್ಲ. ಹೋದ ವರ್ಷ ಅದು ಮುಂಚೆ ರೇಗ್ದಲ್ಲಿ ಆಡ್ಕೊಂಡ್ಬಂತು, ಯಾವ್ದೋ 1 ಮನೆ 2 ಮನೇಲಿ ಮಕ್ಷಿಗಳು ಆಡ್ತು, ಮಿಕ್ಕಿದೆಲ್ಲ ಸಬ್ಜಾ ರೇಗ್ದಲ್ಲಿ ಆಡ್ಕೊಂಡ್ ಬಂದಿದ್ದು. ಅದಕ್ಕೆ ಮುಂದೆ ವರ್ಷ ಕಪ್ ರೇಗ್ದಲ್ಲಿ ಆಡ್ಕೊಂಡ್ಬಂತು, ಮಕ್ಷಿಗಳು ಆಡ್ಕೊಂಡ್ಬಂತು. 1-2 ಜಾಗ ತಾರಾಗಳಾಡಿದೆ, ನನಗೆ ಗೊತ್ತಿರೋದ್ರಲ್ಲಿ 1-2 ಜಾಗ ತಾರಾಡಿದೆ. ಜಾಸ್ತಿ ಆಡ್ತಾ ಇರೋದು ಮಕ್ಷಿ ಮತ್ತೆ ಸಬ್ಜಾ ಇದ್ರಲ್ಲಿ ಆಡ್ತಾ ಇರೋದು ಸರ್. ರೇಗ್ದಾರ್ಗಳು ಯಾವತ್ತಿದ್ರು ಕೈ ಹಿಡಿದಾವೆ, ಇದು ಯಾವುದೇ ಕಾರಣಕ್ಕೂ ಕತ್ತಿ ಕುಯ್ಯಲ್ಲ. ರೇಗ್ದಾರ್ ಬಣ್ಣದ ಅಕ್ಕಿಗಳು ನಾವು ಯಾವ ಟೈಮ್ ಬೇಕಾದ್ರೂ ಬಿಟ್ಕೋಬಹುದು.
ಒಂದ್ ಅಕ್ಕಿಗಳಲ್ಲಿ ಚೋರಿ ಲೈನ್ ಅಂತ ಹೇಳಿದ್ರೆ ಅದೇನ್ ಬ್ಲಡ್ ಲೈನ್ ಮೇಲೆ ಡಿಪೆಂಡ್ ಆಗತ್ತಾ ಇಲ್ಲ ಒಂದ್ ಅಕ್ಕಿ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗತ್ತಾ ಸರ್? ಚೋರಿ ಲೈನಲ್ಲಿ ಕಣ್ಣಲ್ಲಿ ನೋಡ್ಬೋದು ಸರ್, ಫುಲ್ಲು ಔಟರ್ ಅನಾರಿ ಜಾಸ್ತಿ ಬಂದಷ್ಟು ನಿಮ್ಗೆ ಚೋರಿ ಲೈನ್ ಬರ್ತದೆ. ಫುಲ್ ವೈಟ್ ಅಲ್ಲಿ ಔಟರ್ ಲೈನ್ ನೀವು ಅನಾರಿ ಬಂದಷ್ಟು ಚೋರಿ ಬರ್ತದೆ ಅಕ್ಕಿಗೆ. ಬ್ಲಡ್ ಲೈನ್ ಅನ್ನೋದು ಏನು ಅಲ್ಲ, ಬಟ್ ಇದ್ರಲ್ಲಿ ಅದರಲ್ಲೂ ಇರ್ತದೆ. ನಾವು ಚಿಕ್ಕ ವಯಸ್ಸಿಂದ ನೋಡಿದದ್ದು ಚೋರಿ ಲೈನ್ ಅಲ್ಲಿ ಇದು ಹೇಳ್ತಾರೆ ಕತ್ತು ಇದ್ರು ಕೂಡ ನಮ್ಮ ಮನೆ ಬಿಟ್ಟು ಹೋಗಲ್ಲ ಅದು ಅನ್ನೋದು ಎಷ್ಟೋ ಮಾತುಗಳು ಕೇಳಿದೀನಿ. ಅದರಿಂದ ಹೇಳ್ತಾ ಇರೋದು ಅಂದ್ರೆ ಬ್ಲಡ್ ಲೈನ್ ಮೇಲೂ ಡಿಪೆಂಡ್ ಆಗುತ್ತೆ. ಹೌದು. ಕಣ್ಣ ಮೇಲೆ ಅನಾರಿ ಅನ್ನೋದು ಬರೋದೇ ಬ್ಲಡ್ ಲೈನ್. ಇನ್ನೊಂದು ಅಕ್ಕಿಯಲ್ಲೂ ಸರ್, ಇದ್ರಲ್ಲೂ ಈ ಪುತ್ಲಿ ಮೇಲೆ ಸುಮಾರು ಅಕ್ಕಿಗೆ ನೋಡಕ್ ಸಿಗಲ್ಲ ಅದು. ಈ ಬ್ಲಾಕ್ ಇದಿದೆಲ್ಲ ಅದರ ಔಟರ್ ಲೈನ್ ಅಲ್ಲಿ ಒಂದು ವೈಟ್ ರಿಂಗ್ ಬರ್ತದೆ ಒಳ್ಳೆ ಅಕ್ಕಿಗಳಿಗೆ. ಅದು ಎಲ್ಲಾ ಅಕ್ಕಿಯಲ್ಲೂ ಸಿಗಲ್ಲ ನೋಡಕ್ಕೆ. ಮಕ್ಷಿ ಪೆಟ್ಕೆ ನೀವು ಇದೆ ಅಂತ ಹೇಳ್ತೀರಾ? ಇದ್ರಲ್ಲಿಲ್ಲ ಸರ್. ಯಾವ್ದ್ರ ಮೇಲೆ ಕ್ಲಿಯರ್ ಲೈನ್ ಲೈನ್ ಅನ್ನೋದಲ್ಲಿ ಬ್ಲಾಕ್ ಇದಿದೆಲ್ಲ ಅದ್ರ ಮೇಲೆ ಫಿಫ್ತ್ ರಿಂಗ್ ಅಲ್ಲಿ ನೀವು ಹೇಳ್ತಾ ಇರೋದು. ಅದರಲ್ಲಿ ವೈಟ್ ಲೈನ್ ಬರ್ತದೆ, ಸುಮ್ನೆ ಒಂದು ಗ್ಲಾಸಿ ಲೈನ್ ಪುತ್ಲಿ ಪಕ್ಕದಲ್ಲಿ ಅಟ್ಯಾಚ್ ಆಗಿ ಪಕ್ಕದಲ್ಲೇ ಬರ್ತದೆ. ಪುತ್ಲಿ ಪಕ್ಕದಲ್ಲೇ ಗ್ಲಾಸಿ ಲೈನ್ ಬರ್ತಲ್ಲ, ಅದು ಯಾವತ್ತೂ ಫೇಲಿಯರ್ ಆಗಲ್ಲ ಹಾಕಿ. ನಾನೊಂದು ಕೇಳಿಪಟ್ಟಿದ್ದೀನಿ, ಪುತ್ತಿರಿ ಒಳಗೆ ಡಾಟ್ ಇರುತ್ತೆ, ಅದು ಎಲ್ರು ಸಾಮಾನ್ಯವಾಗಿ ನೋಡಲ್ಲ. ಕ್ರಿಸ್ಟಲ್ ಅಲ್ಲ, ಇಲ್ಲ ಅದಕ್ಕೆ ಬೇರೆ ಎಂತ ಕ್ರಿಸ್ಟಲ್ ಆಕ್ಚುಲಿ ಬೇರೆ ತರ. ಆ ತರ ಇದ್ರೆ ಹೆಂಗೆ ಸರ್ ಅದು? ಅದು ತುಂಬಾ ರೇರ್ ಸರ್. ಅದು ಬ್ರೀಡಿಂಗ್ ಪರ್ಪಸ್ಗೆ ಬರ್ತದೆ. ಅದು 100 ಅಕ್ಕಿಯಲ್ಲಿ 1 ಅಕ್ಕಿಗೂ ಇರಲ್ಲ, ಆದ್ರೆ ಬ್ರೀಡಿಂಗ್ ಪರ್ಪಸ್ ಬರ್ತದೆ. ಅದು ಒಂದು 500 ಅಕ್ಕಿ, 2-3 ಅಕ್ಕಿ. ಒಳ್ಳೆ ಬ್ರೀಡರ್ ಅದು. ಇಲ್ಲ ಅದು ತುಂಬಾ ರೇರ್ ನೋಡಕ್ಕೆ. ಅದು ನಮ್ ಸೂರ್ಯ ಅಣ್ಣನಿಗೂ ಮುನ್ಸಾಮ್ ಅಣ್ಣನಿಗೂ ಒಂದು ಪ್ರಶ್ನೆ ಚಿಕ್ಕದಾಗಿ. ಇವಾಗ ಈ ಜೊತೆ ಅಲ್ಲ ಸರ್ ಅಕ್ಕಿ ಮಾಡಿದ್ದು? ಅಪ್ಪ ಅಮ್ಮ ಇಲ್ಲಿದೆ. ಎಷ್ಟು ಜೊತೆ ಪಟ ಮಾಡಿಸಿದ್ರಿ ಸರ್? ಇದೇ ಜೊತೆಗೆ ಅದೇ ಜೊತೆ 3 ಪಟ ಮಾಡ್ಸಿದ್ವಿ. 3 ಜೊತೆ, 3 ಸಿಂಗಲ್ ಪಟ, 3 ಸಿಂಗಲ್ 4 ಪಟ ಮಾಡ್ತಿದ್ರೆ ಒಂದ್ 8 ಪಟ ಬಿಡ್ಲಿಲ್ಲ ನಾವು. ಸರಿ. ಈ ಲೈನಲ್ಲಿ ಯಾಕಂದ್ರೆ ವಯಸ್ಸಾಗ್ತಾ ಬಂದಿದ್ದಕ್ಕೆ ಸರಿ, ಅದು 8 ಪಟ ದೊಡ್ಡದು ಮಾಡ್ಕೊಂಡ್ರೆ ಇನ್ನು 3 ಪಟ ಬಿಟ್ಟಿದೆ. 1 ಪಟ ಇಲ್ಲ ಆಡಿದೆ, 2 ಪಟ ಇಲ್ಲ, ಇನ್ನೊಂದು ಪಟ ಇನ್ನೊಬ್ರ ಹತ್ರ ಆಡಿದೆ, ಎಲ್ಲ ನೋಡಿದೆ, ಎಲ್ಲ ಆಡಿದೆ. ಈ ಹೆಣ್ಣಿಗೆ ಬೇರೆ ಮಾಡ್ಸಿದ್ರಾ? ಇದೇ ಹೆಣ್ಣಲ್ಲಿ ಮಾಡ್ತಿದ್ದೆ ಸೇದಕ್ಕೆ. ಅದನ್ನ ಬಿಡ್ಸಿದ್ರಾ ಬೇರೆ ಕಡೆ? 20 ತಿಂಗಳು. ಸರ್ ಎಷ್ಟು ವಯಸ್ಸಾಗಿದೆ ಸರ್ ಹೆಣ್ಣಿಗೆ? ಇದಕ್ಕೆ ಒಂದು 9 ವರ್ಷ ಮೇಲಾಗಿದೆ ಸರ್. ಇದಕ್ಕೆ 9 ವರ್ಷ. ಗಂಡಿಗೆ? ಗಂಡಿಗೆ ಚಿಕ್ಕ ಗಂಡೆ ಸರ್, ಅದು ಒಂದು 3-4 ವರ್ಷ. ಸರಿ, 9 ವರ್ಷದಲ್ಲಿ ಹೆಚ್ಚು ಕಮ್ಮಿ 1 ವರ್ಷ ಬಿಟ್ಬಿಡುವ. 8 ವರ್ಷದಲ್ಲಿ ಎಷ್ಟು ಮಾಡ್ಸಿರ್ಬೋದು ಸರ್? ಸ್ಟಾರ್ಟಿಂಗ್ 2 ವರ್ಷ ಜೊತೆ ಅದಕ್ಕೆ ಮಾಡ್ಲಿಲ್ಲ. ಓಕೆ, ಒಂದು 5 ವರ್ಷ ಅನ್ಕೊಳ್ಳೋಣ. ಒಂದು 5 ವರ್ಷದಲ್ಲಿ ಒಂದು 5-6 ಪಟ ಮಾಡ್ತಿದ್ದೆ. ವರ್ಷಕ್ಕೆ 1 ಪಟ ಅಷ್ಟೇ ಜಾಸ್ತಿ ಮಾಡ್ಸಕ್ 6 ಪಟನ ಆಡಿದ್ಯಾ? ಆಡಿದೆ ಸರ್, ಆ ಜೊತೆ ಆಡಿದ್ದೆ. 6 ಪಟನ ಭರ್ತಿ ಆಗಿದ್ಯಾ? ಫಸ್ಟ್ ಇದ್ರಲ್ಲಿ ಬರ್ತಾ ಇದೆ ರೋಷನ್ ಟ್ರಾವೆಲ್. 9 ಗಂಟೆ 16 ನಿಮಿಷ ಫಸ್ಟ್ ವರ್ಷ ನಮ್ಮನೆ ಮೇಲೆ ಆಡಿದೆ. ಅದಾದ್ಮೇಲೆ ದೊಡ್ಡಬಳ್ಳಾಪುರ ಅನ್ಕೊಟ್ಟೆ, 10 ಗಂಟೆ 3 ನಿಮಿಷ ಅಲ್ಲೇ ಆಡಿದೆ. ಅದಾದ್ಮೇಲೆ 3 ಪಟ ಇಲ್ಲ, 2 ಪಟ ಇಲ್ಲಿದೆ, 1 ಪಟ ಬೇರೆ ಕಡೆ ಕೊಟ್ಟಿದೆ. ಅದೇ ವಂಶದಲ್ಲಿ ಒಂದು 6 ಗಂಟೆ ಚಿಲ್ಲರೆ ಆಡ್ಬಿಟ್ಟು ಅದು ಫಿನಿಶ್ ಮಾಡಿದೆ. ಹೋದ ವರ್ಷ ಆಡಿದೆ, ಮುಂದೆ 2 ವರ್ಷ ಹಿಂದ್ಗಡೆ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಈ ಎಣ್ಣೆಲಿರೋ ಕಣ್ಣಲ್ಲಿ ಸಿಲ್ವರ್ ಮೇಲೆ ಕಾಪರ್ ಇದೆ. ಅಷ್ಟು ಈಸಿಯಾಗಿ ಇದು ಬೇರೆ ಕಡೆ ಕಾಲ್ ಬಿಡಲ್ಲ. ಯಾಕೆ ಇದನ್ನ ಕೇಳಿದ್ರೆ, ಎಷ್ಟೊತ್ತಾಗ್ಲಿ ಎಂತ ಮಳೆ ಬರ್ಲಿ ದೃಷ್ಟಿಯಲ್ಲಿ ಚಿತ್ತೆ ಮೇಲೆ ಕೊಡೋದು, ಪಕ್ಕದಲ್ಲಿ ಕೂಡ ಕೊಡಲ್ಲ. ಹೌದು ಸರ್, ಯಾಕಂದ್ರೆ ಇದ್ರ ಕಣ್ಣು ನಮ್ಮ ಪಿಜನ್ ಪಲ್ಸ್ ಅವರು ಹಾಕ್ತಾರೆ, ಎಲ್ರು ನೋಡಿ. ಈ ಕಣ್ಣಲ್ಲಿ ಈ ತರ ಲೈನ್ ಇದ್ರೆ ಅಕ್ಕಿ ಖಾಲಿ ಬೀಳೋದು ಭಾರಿ ಕಡಿಮೆ. ಇವಾಗ ಪಿಜನ್ ಪಲ್ಸ್ ಅವ್ರು ಕೇಳಿದ್ರು, ಈ ಖಾಲಿ ಬೀಳ್ದಿರೋ ಅಕ್ಕಿ ಹಿಂಗ್ ಮನೆನೇ ಹಿಡಿತದೆ, ಕತ್ಕುಯ್ದ್ರು ಹೋಗಲ್ಲ, ಬ್ಲಡ್ ಲೈನ್ ಅಂತಲ್ಲ, ಇವಾಗ ವಿಡಿಯೋ ಮಾಡಾಕ್ತಾರೆ. ಅದಿದ್ರೆ ಅಕ್ಕಿ ಖಾಲಿ ಬೀಳಲ್ಲ, 99% ಬೀಳಲ್ಲ. ಆದ್ರೆ ಒಂದ್ಸಲ ಬಿತ್ತು ಅಂದ್ರೆ ಆ ಜಾಗ ಅದ್ ನೋಡ್ಕೊಳುತ್ತೆ. ಸೂರ್ಯ ಪಿಳ್ಳಂಕ ಬಿಟ್ರಿ, ಅದೇನು ಅದ್ರ ಬಗ್ಗೆ ಏನು ಹೇಳಲೇ ಇಲ್ಲ ನೀವು ಅವಾಗಲೇ. ಸರ್ ನಮ್ದು ಮೂಲ ಲೈನ್ ಸರ್ ಇದು. ಇದ್ರ ತಂದೆ ಬಂದು ತಿರಾವಲ್ಲ. ಓಕೆ. ಇದೂನು ಅಕ್ಕಿ ಆಡಿದೆ. ಇದ್ರ ತಮ್ಮ ಒಂದು ಸರ್, ಅದನ್ನು ನಮ್ಮ ಸೈಫ್ ಅವ್ರ ಮನೆ ಹತ್ರನೇ ಒಂದು 11 ಚಿಲ್ಲರೆ ಆಡಿ. 11 ಚಿಲ್ಲರೆ. ಇದ್ರ ಮಗನೇ ನಮ್ಮ ಹತ್ರ ಮೂರ್ಕಲ್ಲಿ ಪಟ್ಟ ಆಡ್ತಾ ಇದ್ರ ಮಗನೇ ಸರ್. ಇದ್ರ ಮಗ. ಇದ್ರ ಮಗ. ಇದಕ್ ಜೊತೆ ಮಾಡಿರೋದು ಬಂದು ನಮ್ಮ ಮುನ್ಸಮ್ಮಣ್ಣಂದು ಸುರ್ಮಿ ತಿರಾವಲ್ ಪಿಳಂಗ್. ನಮ್ದು ಮೂಲ
ಈ ಜೊತೆಯಲ್ಲಿ ನಾವು ನೋಡಿ ಸರ್, ಈ ಜೊತೆಗೆ ನಮ್ಮ ಹತ್ರ ಹೋದ ವರ್ಷ ಬೂರ್ಕಲ್ಲಿ ಪಟ್ಟಣದಲ್ಲಿ 10 ಅವರ್ 45 ನಿಮಿಷ ಏನು ಅಕ್ಕಿ ಆಡಿಸಿದ್ರು ಸೀಲ್ಗೆ ಆಡಿದ್ರು. ನೀ ಸೋಮೇಶ್ವರ ಟೂರ್ನಮೆಂಟ್ ಅಲ್ಲಿ ಫಸ್ಟ್ ಪ್ರೈಸ್ ಮಾಡ್ಕೊಡ್ತು. ಇದೆ ಈ ಜೊತೆ ಗಂಡು ಹೆಣ್ಣು. ಇದ್ರ ಆ ಪಟ್ಟ ಇವಾಗ ಇಲ್ಲ, ಶಿಖರ ಹೊಡ್ಕೊಂಡು ಹೋಗ್ತಾರೆ ಅಕ್ಕಿ ಅದ್ರದ್ದು ಆಡಿದ್ದಕ್ಕಿ. ಸರ್ ಮೇನು ಕಣ್ಣಲ್ಲಿ ನೋಡೋದು ಏನಿಲ್ಲ ಸರ್, ಮೇನ್ ಜಾತಿ ಒಳ್ಳೆ ಬ್ಲಡ್ ಲೈನ್ ಮೇಂಟೈನ್ ಮಾಡ್ಬೇಕು ಸರ್. ಇವಾಗ ಇದೆ ಆಡಿರೋ ಅಂತ ಹೇಳಿದ್ರೆ ನೀವ್ ಯಾವ ತರ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಾ ಸರ್? ಸರ್ ಇವಾಗ ನಾನು ಇವಾಗ ನೀವು ನಮ್ಗೆ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲೇ ಅಕ್ಕಿ ಈಚೆ ಬರೋದು. ಹೌದು. ಇವಾಗ ಅಕ್ಕಿ ಬರ್ಬೇಕಂದ್ರೆ ಕಾಸುಗೂ ಬರಲ್ಲ, ಇದಕ್ಕೂ ಬರಲ್ಲ ಸರ್. ಎಲ್ಲ ಪ್ಯಾಟರ್ನ್ ಮಾಡ್ತಾರೆ, ಅದೇ ಆಡಿದ್ದು. ಇವಾಗ ಇದು ಆಡ್ತಾ ಇದೇ ಪ್ಯಾಟರ್ನ್ ಮಾಡ್ತಾರೆ, ಮಾಡ್ಬಿಟ್ಟು ಬೇರೆ 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 ಅಕ್ಕಿ ಕೊಡ್ತಾರೆ. ಇದೇ ಪ್ಯಾಟರ್ನ್ ಅದೇ ನಮಗೂ ಗೊತ್ತಾಗಲ್ಲ. ಅಕ್ಕಿ ಒಂದೇ ತರ ಇರುತ್ತೆ, ಆದ್ರೆ ಪ್ಯಾಟರ್ನ್ ಮಾಡಿ 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 ಅಕ್ಕಿಗಳು ಕೊಡ್ತಾರೆ. ಇದೇ 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 ಟೈಪಲ್ಲಿ ಅಕ್ಕಿ ಆಡ್ತಂತ. ಆದ್ರೆ ಇವಾಗ ನಿಮ್ಮ ಹತ್ರ ಆಡಿರೋ ಚಲನಲ್ಲೇ ನಮ್ಮ ಹತ್ರ ಅಕ್ಕಿ ಆಡ್ಬೇಕಲ್ಲ. ಹೌದು. ಇವಾಗ ಪಟ್ಟ ಬಿಟ್ಟ ತಕ್ಷಣ ಗೊತ್ತಾಗ್ಬಿಡುತ್ತೆ. ಪಟ್ಟ ಅದು ಸ್ಟಾರ್ಟಿಂಗ್ ರಂಗಲ್ಲೇ ಗೊತ್ತಾಗ್ಬಿಡುತ್ತೆ ಯಾವ ತರ ಅಕ್ಕಿ ಮೂವ್ಮೆಂಟ್ ಇರುತ್ತೆ. ಅಕ್ಕಿ ಬಿಟ್ಟಿದ ತಕ್ಷಣ ಯಾವ ತರ ಚಲನ ತೋರ್ಸೋದು ಅದರಲ್ಲೇ ಗೊತ್ತಾಗ್ಬಿಡುತ್ತೆ. ಇವಾಗ ಎಷ್ಟು ಜನ ಕಣ್ಣಲ್ಲಿ ನೋಡ್ತಾರಲ್ಲ, ಇವಾಗ ಆಡಿರೋ ಅಕ್ಕಿನೇ ಇದು ಯಾವ ತರ ಆಡುತ್ತೆ ಅಂತ ಹೇಳಕ್ ಆಗುತ್ತಾ ಸರ್? ನಾನ್ ಕೇಳೋ ಪಾಯಿಂಟ್ ಇವಾಗ ನನ್ಗೆ ಗೊತ್ತು, ನಾನೇ ಬಿಟ್ಟಿರೋ ಅಕ್ಕಿ ಅದು ಯಾವ ತರ ಕಣ್ಣಲ್ಲಿ ನೋಡ್ಬಿಟ್ಟು ಯಾವ ತರ ಅಕ್ಕಿ ಆಡಿತ್ ಅಂತ ಹೇಳಕ್ ಆಗುತ್ತಾ ಸರ್? ಅಲ್ಲ, ಕಣ್ಣಲ್ಲಿ ಏನಂತ ಹೇಳಿದ್ರೆ ಕಣ್ಣಲ್ಲಿ ಕ್ವಾಲಿಟಿ ವೈಸ್ ಅಲ್ಲಿ ನಾವು ಯಾವ ತರ ಕಂಡಿಡಿಬಹುದು ಅಂತ ಇದ್ ಮಾಡಬಹುದು. ಜಡ್ಜ್ಮೆಂಟ್ ಅಂದ್ರೆ 100% ಅಲ್ಲ ಅದು. ಬಟ್ ಏನಂತ ಹೇಳಿದ್ರೆ ಒಂದು 50% ಒಂದು ಕ್ವಾಲಿಟಿ ಅಂತ ಬಂದಾಗ ಅದನ್ನ ಚೆಕ್ ಮಾಡಬಹುದು ಅಂತ ನಾನು ಹೇಳೋದು ಅಷ್ಟೇ ಅಲ್ಲ ಸರ್. ಅದೇ ಕಂಪ್ಲೀಟ್ ಕಣ್ಣಲ್ಲಿ ಮೇಲೆ ನೆಕ್ಸ್ಟ್ ಬರೋದು ವಿಂಗ್ಸ್ ಬರುತ್ತೆ. ಪ್ರತಿಯೊಂದು ಕಾಟದಿಂದ ಹಿಡಿದು ಇವಾಗ ಇವ್ರು ಹೇಳಿದಂಗೆ ಕಾಲಿಂದ ಹಿಡಿದು ಪ್ರತಿಯೊಂದು ಅದ್ರಲ್ಲಿ ಇನ್ಕ್ಲೂಡ್ ಆಗುತ್ತೆ. ಅದರಲ್ಲಿ ಎಲ್ಲಾ ಔಟ್ ಆಫ್ ಔಟ್ ಅಂತ ಹೇಳಕ್ ಆಗಲ್ಲ, ಬಟ್ ಒಂದೆಲ್ಲಾನು ಇದ್ರೇನೆ ಅದಕ್ಕೊಂದು 100% ಎಲ್ಲಾ ತರ ಒಂದು ಬ್ಯಾಲೆನ್ಸ್ ಮಾಡಿದ್ರೇನೆ ಅದ್ಮೇಲೆ ಎಲ್ಲಿ ಕಣ್ಣಲ್ಲಿ ಆಗ್ಲಿ ಬಾಡಿಯಲ್ಲೇ ಆಗ್ಲಿ ಎಲ್ಲಾ ತರ ನೋಡಿ ಹೇಳಕ್ ಆಗಲ್ಲ. ಅಕ್ಕಿಯಿಂದ ಡ್ಯೂಟಿ ಮಾಡಿ ಆ ಜಾತಿಯಲ್ಲಿ ಇದ್ರೆ ಒಂದೊಂದ್ ಏನಂತ ಹೇಳಿದ್ರೆ ಇವಾಗ ಕಾಟ ಕೂಡ್ಕೊಂಡಿದ್ರೆ ಅಕ್ಕಿ ಆಡ್ತದೆ, ಕಾಟ ಕೂಡಿಲ್ಲ ಅಂತ ಹೇಳಿ ಯಾಕೆ ಅಗಲ ಕಾಟನು ಆಡಿಲ್ಲ ಅಂತಲ್ಲ, ಆಡಿದೆ. ಇವಾಗ ನೋಡಿ ಸರ್, ಎಲ್ಲ ಸ್ಟಾಮಿನಾ ಎಲ್ಲ ಲೆಂತ್ ಇರೋ ಅಕ್ಕಿನೂ ಆಡಿದೆ, ಮೀಡಿಯಂ ಪ್ಯಾಟರ್ನ್ ಆಡಿದೆ, ಚಿಕ್ಕದಾಗಿರೋ ಅಕ್ಕಿನೂ ಆಡಿದೆ. ನೋಡಿ ಇದಿಟೆ ಇಷ್ಟೇ ಐತಿ ಗಿಡ್ಡ ಅಕ್ಕಿ ಇದು ನೋಡಿ. ಇದ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿರೋ ಪಟ್ಟಗಳೆಲ್ಲ ಆಡಿದಾವೆ. ಇದು ನಮ್ಮ ಮನೇಲಿ ಆಡಬೇಕಾದ್ರೆ 2 ವರ್ಷ ಅಕ್ಕಿ ಬಿಟ್ಟಿದ್ದು, ಒಂದ್ 10 ಗಂಟೆ ಆಡ್ಕೊಟ್ಟಿದ್ದೆ. ಅಕ್ಕಿ ಆಡ್ಬೇಕಾದ್ರೆ ನಮ್ಗೆ ಕಷ್ಟ ಆಗತ್ತೆ ಕಲ್ಸೋದಕ್ಕೆ. ಈ ಬಾವಲಿ ಚಿಕ್ಕ ಬ್ಯಾಟ್ ಅಕ್ಕಿ ಬರ್ತಲ್ಲ, ಆ ತರ ಕಾಣೋದು ಅಕ್ಕಿ ಮೇಲೆ ಸುಮಾರು ಕನ್ಫ್ಯೂಸ್ ನಮ್ಗೆ ಆಗಿದೆ. ನಮ್ಗೆ ಅದೆಲ್ಲ ಫಾಲೋ ಮಾಡಿದಾರೆ, ಆ ತರ ಕಾಣುತ್ತೆ ಅಕ್ಕಿ. ಇದು ಬಿಟ್ಟಿದ್ದೀರಾ ಸರ್? ಇದು ಬಿಟ್ಟಿದ್ರೆ 2 ವರ್ಷ ಬಿಟ್ಟಿದ್ವಿ, 10 ಗಂಟೆ ಆಡ್ಕೊಟ್ಟಿದ್ವಿ. ಇದಾದ್ಮೇಲೆ ಇದು ಮಾಡ್ಬೇಕಾದ್ರೆ ಈಗ ಪಟ್ಟ ಲೆಂತ್ ಈ ಗಂಡು ಮೇಲೆ ಕೂಡ ಬುದ್ಧ ಬಂದ್ ಪಟ್ಟ ಇಲ್ಲಿ 12 ಗಂಟೆ ಚಿಲ್ಲ ಇದ್ದಾಳೆ, 11 ಗಂಟೆ ಚಿಟ್ಟಾಡಿದ್ವಿ, 7 ಗಂಟೆ 8 ಗಂಟೆ ಒಂದು 8 ಗಂಟೆ ಹತ್ರ ಆಡಿದ್ವಿ, 7 ಗಂಟೆ 58 ನಿಮಿಷ ಆಡಿದ್ವಿ. ಬಟ್ ಹೆಣ್ಣುಗಳೆಲ್ಲ ಟೂರ್ನಮೆಂಟ್ ಬಿಡ್ತೀರಾ? ಈಗ ಹೆಣ್ಣು ಬಿಟ್ಟಿದೀವ. ಮಸ್ತಿ ಬಂದ್ಬಿಡುತ್ತೆ ಹಾಗೆ ಅಂತಾರೆ ಸರ್. ನಾವು ಮಸ್ತಿಗೆ ನಮ್ಮ ಹತ್ರ ಯಾಕೆ ಬರಲ್ಲ ಅಂದ್ರೆ ನಾವು ಹೆಣ್ಣುಗಳ ಆಟ ಹಾಕೊಂತೀವಿ. ಎಲ್ಲಾರು ಹೇಳ್ತಾರೆ ಹೆಣ್ಣುಗಳು ಬಿಡೋದು ಕಷ್ಟ ಅಂತಾರೆ. ನಮ್ ಸೈಬು ಬಿಟ್ಟಿದ್ದಾನೆ, ನಾನು ಬಿಟ್ಟಿದ್ದೀನಿ, ಇನ್ನ ಕೆಲವ್ರು ಬಿಟ್ಟಿದ್ದಾರೆ. ಮನೇಲಿ ಆಡ್ತಾ ಇದಾವೆ. ಏನಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡೋದ್ರೆ ಯಾವ್ದು ಮಸ್ತಿ ಬರಲ್ಲ. ಈಗ ನಾವು ಒಂದು 5-6 ವರ್ಷ ಹಾಕಿ ಬಿಟ್ಟಿದ್ರೆ ಮಕ್ಷಿ ಅಂತ ಹೇಳಿ ಚಂದ್ರಣ್ಣ ಅಂತಿದ್ದಾರೆ, ಅವ್ರೇ ಕೊಟ್ಟಿದ್ರು. ಅವ್ರು ಹುಬ್ಳಿ ಕಡೆಯಿಂದೆಲ್ಲ ತಗೊಂಡ್ಬಂದು ಅವ್ರ ಮನೇಲಿ ಮರಿಯಾಗಿ ನಮ್ಗೆ ಕೊಟ್ಟಿದ್ರು ಚಂದ್ರಣ್ಣ ಅಂತ ಹೇಳಿ. ಸುಮಾರು ಒಂದು 5-6 ವರ್ಷ ಕಂಡು ಬಿಟ್ಟು ಅದ್ರಲ್ಲಿ 4 ವರ್ಷ ಪ್ರೈಸ್ ಎತ್ಕೊಟ್ಟಿದ್ದಾರೆ. ಬೆಳಿಗ್ಗೆ 6 ಗಂಟೆಗೆ ಹಾಕಿಬಿಟ್ಟು ಸಂಜೆ 7:30-8 ಗಂಟೆಗಳ ಕೊಡ್ತಾ ಇದ್ದಾರೆ. ಚೀಲ್ ದಿವಸ ಬಂದ್ಬಿಟ್ಟು 10 ಗಂಟೆ 45 ನಿಮಿಷ ಒಂದ್ಸತಿ ಆಡಿದೆ, 11 ಗಂಟೆ ಚೀಲ ಒಂದ್ 2 ಸತಿ ಆಡಿದೆ. ಅನ್ಎಕ್ಸ್ಪೆಕ್ಟೆಡ್ ಮಧ್ಯಾಹ್ನ ಟೈಮ್ ಅಕ್ಕಿ ಎತ್ಬಿಟ್ಟು ಬರ್ಲಿಲ್ಲ, ಅಕ್ಕಿ ಯಾರು ಇಟ್ಕೊಂಡ್ರು ಕೊಡ್ಲಿಲ್ಲ. ಅದ್ರ ವಂಶಗಳು ಮಕ್ಷಿಗಳು ಇವತ್ತು ಇಟ್ಕೊಂಡಿದ್ದಾರೆ. ಇವತ್ತು ಈ ಸಂದರ್ಭ ಅವ್ರು ನೆನ್ಸ್ಕೊಳಕ್ ಇಷ್ಟಪಡ್ತಾರೆ, ಯಾಕಂದ್ರೆ ಫಸ್ಟ್ ಪಾರ್ಟಿ ಶೋಕಲ್ಲಿ ನಮ್ಗೆ ಸಾಥ್ ಕೊಟ್ಟು ಅವ್ರೆ ಬೀನಾರ್ಪುರ ಚಂದ್ರಣ್ಣ ಅಂತ ಹೇಳಿ. ಆಮೇಲೆ ಸುಮಾರು ಜನ ಇದ್ರೆ ಹೆಸರು ಹೇಳ್ಕೊಂಡ್ರೆ ತುಂಬಾ ಬೆಳ್ಕೊಂಡು ಹೋಗೋದಿಲ್ಲ. ಅದರಿಂದ ಬೈ ನೀವು ಒಂದು ಅಕ್ಕಿನ ನೋಡೋದು ಯಾವ ತರ ಬೈ ನಿಮ್ಮೊಂದು ಅನುಭವದಲ್ಲಿ? ಇವಾಗ ಹೇಳ್ತಾ ಇದ್ರಿ ಐಸಲ್ಲಿ ಏನಿದೆ ಅಂತ ಕೇಳಿದ್ರಿ, ನಿಮ್ಮೊಂದು ಅನುಭವ, ನಮ್ದೆಲ್ಲ ಇರ್ಲಿ, ನಿಮ್ಮೊಂದು ಅನುಭವದಲ್ಲಿ ನೀವು ಒಂದು ಅಕ್ಕಿನ ಒಳ್ಳೆ ಇದು ಅಕ್ಕಿ ಅಂತ ಯಾವ ರೀತಿಯಲ್ಲಿ ಜಡ್ಜ್ಮೆಂಟ್ ಮಾಡ್ತೀವಿ ಸರ್? ನಮಗೆ ಇವಾಗ ನಮ್ ಚಿಕ್ಕ ವಯಸ್ಸೇ ಸರ್. ಇನ್ನ ನಾನ್ ನೋಡಿರೋದು ಮೇನ್ ಸರ್, ಒಳ್ಳೆ ಫ್ರೆಂಡ್ಶಿಪ್ ಇರ್ಬೇಕು ಸರ್. ಒಳ್ಳೆ ಗುರು ನಡಿಬೇಕು, ಒಳ್ಳೆ ಫ್ರೆಂಡ್ಶಿಪ್ ಸರ್. ಇವಾಗ ನೀವು ನನ್ಗೆ ಒಂದು ಅಕ್ಕಿ ಕೊಟ್ಟಿದ್ರೆ ನಾನು ನಿಮ್ ನಂಬಿಕೆ ನಾನು ಉಳ್ಸ್ಕೊಬೇಕು, ನೀವು ನಮ್ಮ ಹತ್ರ ನಂಬಿಕೆ ಉಳ್ಸ್ಕೊಬೇಕು. ನೀವು ಕೊಟ್ಟಿರೋ ಒಂದ್ ಅಕ್ಕಿ ಅದ್ರ ತಗೊಂಬಂದು ಅದರಿಂದ ಡ್ಯೂಟಿ ಮಾಡಿರ್ತೀರಿ, ಆ ಅಕ್ಕಿ ಆಡಿರುತ್ತೆ. ಇವಾಗ ಇತ್ತಿರೇವಲ್ಲ ಆಡ್ತು ಸರ್, ಇವರು ಸೂರ್ಯಣ್ಣ ಅದ್ರ ತಂದೆ ಸೂರ್ಯಣ್ಣನೇ ಕೊಟ್ಟಿದ್ದು. ಇವಾಗ ಅದೇ ಪ್ಯಾಟರ್ನ್ ಅಲ್ಲಿ ಅದೇ ಚಾಲ್ಸನಲ್ಲಿ ಯಾವ ತರ ಅಕ್ಕಿ ಆಡುತ್ತೆ ಅದನ್ನ ನೋಡ್ಕೊಂಡೆ ಅಕ್ಕಿ ಹಿಡಿ.
ಅಲ್ಲ, ನೀವು ಒಂದು ಅಕ್ಕಿ ಅಂತ ಬಂದಾಗ ಏನೇನ್ ಪ್ಯಾಟರ್ನ್ ನೋಡ್ತೀರಾ ಅಲ್ಲಿ? ಏನೇನ್ ನೋಡ್ತೀರಾ? ಸರ್ ನಾನು ತುಂಬ ಮೀಡಿಯಂ ಪ್ಯಾಟರ್ನ್ ಇರೋ ಅಕ್ಕಿನೇ ಜಾಸ್ತಿ ಇಷ್ಟಪಡೋದು ಸರ್. ಅವೇ ಎಲ್ಲಾ ತರ ವೆದರ್ಗೂ ಹೆಚ್ಚು ಕಡಿಮೆ ಆಡ್ತಾವೆ ಸರ್. 7-8 ಗಂಟೆ ಎಲ್ಲಾ ತರ ವೆದರ್ ಇದ್ರೆ, ಬಿಸಿ ಈಗ ಗಾಳಿಗ ಮೀಡಿಯಂ ಪ್ಯಾಟರ್ನ್ ಅಕ್ಕಿ ಆಡ್ಕೊಂಡು ಸರ್. ಮೇನ್ ಅಕ್ಕಿಯಲ್ಲಿ ಉಡಾನ್ ಕಾಯಂ ಇರ್ಬೇಕು ಸರ್. ಇವತ್ತು ಆಡ್ದು ತಿರ್ಗಾ ನಾಳೆ ಬಿಟ್ರೆ ಹೆಚ್ಚು ಕಡಿಮೆ 1 hour ಹೆಚ್ಚು ಕಡಿಮೆ ಮಾಡ್ಬೇಕು ಸರ್. ಜಾಸ್ತಿ ವ್ಯತ್ಯಾಸ ಮಾಡ್ಕೊಂಬಾರ್ದು. ಬಿಟ್ಟಿದಷ್ಟು ಬಂದು ಕೂರೋದು ಇಲ್ಲ ಬಾಜಿಯಲ್ಲಿ ವ್ಯತ್ಯಾಸ ಮಾಡ್ಕೊಂಡು ಇವೆಲ್ಲ ಮೇನ್ ಅದೇ ಸರ್. ನಾವು ಅಕ್ಕಿ ಯಾವ ತರ ನಾವು ಸ್ಟಾರ್ಟಿಂಗ್ ಯಾವ ತರ ಶೋಕಿಗೆ ಬಂದಿರುವಾಗ ಯಾವ ತರ ಅಕ್ಕಿ ಇಕ್ಕಿರ್ತೀರಿ, ಮೇನ್ ಅದೇ ಸರ್. ಸ್ಟಾರ್ಟಿಂಗೇ ಸರ್ ಮೇನು. ಅಂದ್ರೆ ಇವಾಗ ನೀವ್ ಹೇಳ್ತಿರೋದು ಅಂತ ಹೇಳಿದ್ರೆ, ಒಂದು ಬಣ್ಣದಾಗ್ಲಿ ಮತ್ತೆ ಒಂದು ಕಣ್ಣಲ್ಲಾಗ್ಲಿ ಎಲ್ಲಾ ತರದಲ್ಲೂ ನಿಮ್ಗೆ ಒಂದು ನಿಮ್ದೇ ಆದ ಒಂದು ಪ್ಲಾನ್ ಅಲ್ಲಿ ನೀವು ಅದನ್ನೇ ರೆಡಿ ಮಾಡಿ ಸರ್. ಸರ್ ಮೇನ್ ಎಲ್ಲರಿಗೂ ಒಂದು ಪಾಯಿಂಟ್ ಸರ್. ಹೊಸ ಪಟ್ಟ ಅಲ್ಲಿ ಮೀಡಿಯಂ ಕ್ವಾಲಿಟಿ ಅಕ್ಕಿಯಲ್ಲೂ ಒಳ್ಳೆ ಬಾಜಿ ಬರುತ್ತೆ. ಫಸ್ಟ್ ವರ್ಷ ಎಲ್ಲ ಅಕ್ಕಿ ಚೆನ್ನಾಗಾಡಿರುತ್ತೆ, ಸಾಯಂಕಾಲ ಮಾಡ್ಕೊಂಡು ಹೋಗಿರುತ್ತೆ. ಬರೋ ವರ್ಷ ಅದೇ ತರ ಬಾಜಿ ಇರಲ್ಲ, ಅದೇ ತರ ಗೇಮ್ ಇರಲ್ಲ. ಅದೇನ್ ಸರ್? ನನಗೆ ಒಂದು ಪಾಯಿಂಟ್ ಅಲ್ಲ, ಒಂದು ಪಾಯಿಂಟ್ ಅಂತಲ್ಲ, ಅದು ಏನಂತ ಹೇಳಿದ್ರೆ ಒಂದು ಇವಾಗ ಬ್ಲಡ್ ನಾವೇ ಹೇಳ್ತೀವಲ್ಲ, ನಾವು ಇವಾಗ ಸಣ್ಣ ಹುಡುಗರಿಗೆ ಇರೋಂತ ಒಂದು ಎನರ್ಜಿ ನಾವು ದೊಡ್ಡವರಾಗ್ತಾ ಆಗ್ತಾ ನಮ್ಮ ಎನರ್ಜಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಷ್ಟೇ ಅದ್ರ ಅಕ್ಕಿಗಳಲ್ಲೂ ಅಷ್ಟೇನೆ. ಆದ್ರೆ ಬಟ್ ಬ್ಲಡ್ ಲೈನ್ ಅಂತ ಬಂದಾಗ ಅದ್ರದ್ದು ಪರ್ಫಾರ್ಮೆನ್ಸ್ ಅದಕ್ಕೆ ಸರ್. ಇವಾಗ ನೀವ್ ಕೇಳಿದ್ರೆ ನನ್ಗೊಂದು ಪಾಯಿಂಟ್, ಯಾವ ತರ ಅಕ್ಕಿ ಹಿಡಿತೀರ ಅಂತ. ನಾವ್ ಮೇನ್ ಸರ್ ಜಾತಿ, ಮೇನ್ ಬ್ಲಡ್ ಲೈನ್. ಇವಾಗ ಇದ್ರಲ್ಲಿ ಆಡುತ್ತಾ ಅದ್ರಲ್ಲೂ ಎಕ್ಸೆಪ್ಟ್ ಮಾಡ್ಕೊಂಡು ಅದ್ರಲ್ಲಿ ಈ ತರ ಆಡ್ಬೋದು ಅಂತ ಒಂದು ಕ್ಯಾಲ್ಕುಲೇಷನ್ ಸರ್, ಅಷ್ಟೇ. ಮೇನ್ ಬಾಜಿ ಸರ್. ಯಾವ ಅಕ್ಕಿ ಬಾಜಿ ಇಕ್ಕೊಂಡು ಫಸ್ಟ್ನೇ ವರ್ಷ ಯಾವ ತರ ಬಾಜಿ ಇಕ್ಕೊಂಡಿರುತ್ತೋ, 2ನೇ ವರ್ಷನೂ ಅದೇ ತರ ಬಾಜಿ ಇಕ್ಕೊಂಡು ಅಕ್ಕಿ ಆಡಿದ್ರೆ ಅಕ್ಕಿ ಆಡುತ್ತೆ ಸರ್ ಅದು. ಸರಿ ಸರ್, ನಿಮ್ಗೆ ಇದು ಕೊನೆಯ ಪ್ರಶ್ನೆ ಕೇಳ್ತೀನಿ. ಒಂದ್ ಅಕ್ಕಿ ಅಂತ ಬಂದಾಗ ಈ ಪಟ್ಟದಲ್ಲಿ ಬಿಡೋದು ಅಂತ ಹೇಳಿದ್ರೆ, ಇವಾಗ ನೀವು ಕೇಳಿದಿರಾ, ನೀವು ಯಾಕಂದ್ರೆ ಒಂದು ಸಂಸ್ಥೆ ಆರ್ಗನೈಸರ್ ಆಗಿರೋದ್ರಿಂದ, ಒಂದು ಇವಾಗ 2 ಕಳ್ಳಿ ಪಟ್ಟ ಆಡ್ತು, 3 ಕಳ್ಳಿ ಪಟ್ಟ ಆಡ್ತು ಅಂತ ಹೇಳ್ತಾರೆ. ಆ ಪಟ್ಟಗಳನ್ನ ಬಿಡೋದು ಒಳ್ಳೇದು ಅಂತ ನೀವು ಹೇಳ್ತೀರಾ, ಇಲ್ಲ ಅದನ್ನ ಬಂದ್ ಮಾಡಿ ಮುಂದಿನ ವರ್ಷಕ್ಕೆ ಆಡಿಸ್ಕೊಳ್ಳೋದು ಒಳ್ಳೇದು ಅಂತೀರಾ? ಸರ್, ಈಗ ಪಟ್ಟದಲ್ಲಿ ಬಿಡೋದು ಒಳ್ಳೇದು. ಪಟ್ಟದಲ್ಲಿ ಬಿಟ್ರೆ ಅಲ್ವಾ ಸರ್ ಗೊತ್ತಾಗಲ್ಲ. ಯಾಕಂದ್ರೆ ಸುಮಾರಷ್ಟು ಜನ ಒಂದು ದಸ್ತಾ ಆದ್ಮೇಲೆ ಬಿಡೋರು ಇದಾರೆ. ಕೆಲವು ಅಕ್ಕಿ ಸರ್ ಈಗ ಪಟ್ಟದಲ್ಲೂ ಆಡ್ತವೆ, ಕೆಲವು ಅಕ್ಕಿ ದಸ್ತಾದಲ್ಲಿ ಆಡ್ತವೆ ಸರ್. ನಮ್ಮ ಹತ್ರ ಒಂದು ಅಕ್ಕಿ ಇದೆ, ಅದು ಬೇರೆಯವ್ರೊಬ್ರು ಕೊಟ್ರು. ಅವ್ರು ಹೇಳಿದ್ರು ನಮ್ಮ ಅಕ್ಕಿ ದಸ್ತಾ ಆದ್ಮೇಲೆ ಬಾಜಿ ಬಂದ್ರೇನೆ ಅಕ್ಕಿ ಆಡೋದು. ಬಟ್ ಪಟ್ಟದಲ್ಲ ಅಕ್ಕಿ ಆಡ್ಲೇ ಇಲ್ಲ, ಬಿಟ್ರೆ ಬಂದು ಕುತ್ಕೊಂಡ್ಬಿಡೋದು. ಆಮೇಲೆ ಹೋಗ್ತಾ ಒಂದ್ ಸ್ವಲ್ಪ ಅದಕ್ಕೆ ಒಂದು ದಸ್ತಾ ಆದ್ಮೇಲೆ ಆಮೇಲೆ ಚಕ್ಕರ್ಗೆ ಹೋಯ್ತು. ಅದೇ ಬಾಜಿ ಎತ್ಕೊಂಡು 2 ದಿವಸಕ್ಕೆ ಅಕ್ಕಿ ಆಡೋದು. ಅದನ್ನು ಹೋದ ವರ್ಷ ಸೀಲ್ಕ್ ಬಿಟ್ಟಿದೆ ಸರ್, 6 hours 34 ನಿಮಿಷ ಅದನ್ನು ಸೀಲ್ಕ್. ಇವಾಗ ಅದ್ರಲ್ಲೇ ಪಟ ಮಾಡಿ ಬಿಡ್ತಾ ಇದ್ವಿ, ಅದೇ ಲೈನ್ ಅದೇ ಅಕ್ಕಿ ನಮ್ಮ ಮನೇಲಿ ಇರ್ತದೆ. ಈ ದಾವಡಿ ಪರವಾಗಿ 4-5 ಜನ ತುಂಬಾ ಕಷ್ಟಪಟ್ಟಿದಾರೆ. ಮೊದಲನೇದಾಗಿ ಸೂರ್ಯ ಇರ್ಬೋದು, 2ನೇದು ಶಶಿ, ಸಲ್ಮಾನ್ ಬಾಸ್ ಒಂದು ಗ್ರೂಪ್ ಫೋಟೋ ತಗೊಂಡ್ರ ನೋಡಿ. ಸೂರ್ಯ ನಮ್ ಶಶಿ ಅಂತ ಹೇಳ್ಬಿಟ್ಟು ಇವರು ಕಷ್ಟಪಟ್ಟಾರೆ. ಮತ್ತೆ ಸಲ್ಮಾನ್ ಅಂತ ಹೇಳ್ಬಿಟ್ಟು, ಮತ್ತೆ ಸುಮಾರು ಜನ ಇದಾರೆ, ಇನ್ನು ಹೊರಗಡೆ ಕೆಲವು ಹೋಗಿದ್ದಾರೆ. ಇವರೆಲ್ಲರೂ ತುಂಬಾ ಕಷ್ಟಪಡಿ, ಎಸ್ಪೆಷಲಿ ಬೇಕಂದ್ರೆ ಇವರು ತುಂಬಾ ಕಷ್ಟಪಟ್ಟವ್ರು ದಾವಡಿಗೆ. ಇವರಿಂದಾನೇ ಇವತ್ತು ನಾವು ಈ ವಿಡಿಯೋ ಮಾಡಕ್ ಕಾರಣನೂ ಇವ್ರೆ. ಯಾಕಂದ್ರೆ ಕಷ್ಟಪಟ್ಟಿದ್ರು, ವರ್ಷ ಪೂರ್ತಿ ಕಷ್ಟಪಟ್ಟು ಸೀಲ್ಗಾಡ್ಸಿದಾರೆ. ಕೆಲವ್ರು ಆಡ್ಕೊಂತ ಇದ್ರು, ಇವ್ರ ಮನೇಲಿ ಅಕ್ಕಿ ಆಡಲ್ಲ ಅಂತ ಹೇಳಿ. ಇಲ್ಲಿ ಇವರು ರೆಡಿ ಮಾಡಿ ಬೇರೆ ತಗೊಂಡ್ ಕೊಟ್ಟಿದ್ರು, ಇವ್ರು ರೆಡಿ ಮಾಡಿ ಅಕ್ಕಿನ ಕಷ್ಟಪಟ್ಟು ಆರಿಸಿ ಅವ್ರಿಗೆ ಹೆಸರು ಮಾಡೋ ಹೇಳೋರೆ. ಆದ್ರೂ ಇಂಡೈರೆಕ್ಟ್ ಆಗಿ ಇವ್ರನ್ನ ಆಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಟೀಮ್ನ ಆಡ್ಕೊಂಡು ಸ್ಟಾರ್ಟ್ ಮಾಡಿದ್ರು. ಇವತ್ತು ಅದು ಉದಾಹರಣೆ ಬಂದ್ಬಿಟ್ಟು ಅಕ್ಕಿ ಸಾಥ್ ಕೊಟ್ಟು ಅಕ್ಕಿ ಆಡಿದೆ, ಒಳ್ಳೆ ಹೆಸರು ಮಾಡ್ಕೊಟ್ಟೈತೆ. ಅದರಿಂದ ನನ್ನ ಪರವಾಗಿ ಇಡೀ ಟೀಮ್ಗೆ ಒಂದು